ಆಶಯದಂತೆ ಇಂದು ಕಮಲಾಪುರ ತಾಲೂಕಿನಲ್ಲಿ ಒಂದೇ ಜಯಂತಿ ಮಾಡಲು ನಿರ್ಣಯ ಮಾಡಲಾಗಿದೆ ಎಂದು ಮುಖಂಡರಾದ ನಿಂಗಪ್ಪ ಪ್ರಭುತ್ಕರ್ ಅವರು ತಿಳಿಸಿದ್ದಾರೆ. ಇಂದು ಪಟ್ಟಣದಲ್ಲಿ ಸಭೆಯನ್ನು ನಡೆಸಿ ಜಿಲ್ಲಾ ಮುಖಂಡರಾದ ರಾಜು ಕಪನೂರ್, ಸಹೋದರ ಪ್ರಕಾಶ್ ಔರಾದ್ಕರ್, ಜಗದೇವ್ ಅಂಕಲ್ಗಿ, ಸುಭಾಷ್ ಕೋರೆ, ಗಿರಿಯಪ್ಪ ಶಾಖಾ, ಭೀಮಶಾ ಧರಿವರ ನೇತೃತ್ವದಲ್ಲಿ ಕಮಲಾಪುರ ತಾಲೂಕಿನಲ್ಲಿ 2 ಜಯಂತಿ ಮಾಡುವುದನ್ನು ನಿಲ್ಲಿಸಿ 2 ಸಮಿತಿ ಮುಖಂಡರನ್ನು ಕರೆಸಿ ಒಂದೇ ಜಯಂತಿ ಮಾಡಲು ಹೇಳಿದರು. ನಮ್ಮ ಸಮಿತಿಯಲ್ಲಿ ಅಶೋಕ್ ಗೌರಿ ಅವರನ್ನು ಕಾರ್ಯದರ್ಶಿಯಾಗಿ ನೇಮಿಸಿಕೊಳ್ಳಲು ಹೇಳಿದರು. ಅವರು ಹೇಳಿದಂತೆ 2 ಸಮಿತಿ ಒಪ್ಪಿಕೊಂಡಿದ್ದು ಕಮಲಾಪುರದಲ್ಲಿ ತಂದೆ ಬಾಬಾ ಸಾಹೇಬರ ಜಯಂತಿ ಒಂದೇ ಮಾಡಲು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಾಜು ಕಪನೂರ್ ಅವರು ಮಾತನಾಡಿದರು. ಈ ಸಭೆಯಲ್ಲಿ ಶರಣು ಗೌರೆ, ವಿದ್ಯಾಧರ್ ಮಾಳ್ಗೆ, ಮಹೇಂದ್ರ ಸಿಂಗೆ, ಪರಮೇಶ್ವರ್ ಓಕಳಿ, ಸುಧೀರ್ ಹೊನ್ನಾಳಿ, ಹರೀಶ್ ಪಟ್ನಾಯಕ್, ವಿಜಯಕುಮಾರ್ ಟೈಗರ್, ಮಹಾದೇವ್ ಹೋಳ್ಕರ್, ರಮೇಶ್ ಬೆಳಕೋಟ, ಮಲ್ಲಪ್ಪ ಗುಬ್ಬರವಾಡಿ, ಸುಭಾಷ್ ಜ್ಯೋತಿ, ಅವಿನಾಶ್ ಈಟಿ, ಅನೇಕ ಸಮಾಜ ಮುಖಂಡರು ಉಪಸ್ಥಿತರಿದ್ದರು. ಶಶಿ ಪಾಟೀಲ್, RJ 32 ಕನ್ನಡ ನ್ಯೂಸ್, ಕಮಲಾಪುರ. ಜೈ ಭೀಮ್ ನಮೋ ಬುದ್ಧಯ. ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ 135ನೇ ಜಯಂತ್ಯೋತ್ಸವದ ಅಂಗವಾಗಿ ಏನು ಇದು ಕಮಲಾಪುರ ತಾಲೂಕಿನ ಬಾಬಾ ಸಾಹೇಬ್ ಜಯಂತಿಯನ್ನು ಇಬ್ಬರು ಅಧ್ಯಕ್ಷರನ್ನು ಆಗಿ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಿರ್ಧಾರವನ್ನು ಮಾಡಿದರು. ಅದಕ್ಕಾಗಿ ಸಮಸ್ತ ಕಲಬುರಗಿ ಜಿಲ್ಲೆಯ ಮುಖಂಡರು ಮತ್ತು ಕಮಲಾಪುರ ತಾಲೂಕಿನ ಮುಖಂಡರು ನಾವೆಲ್ಲರೂ ಕಲ್ತು ಎಲ್ಲರೂ ಕೂಡಿ ಒಬ್ಬರಿಗೆ ಅಧ್ಯಕ್ಷ ಮಾಡಿರಿ, ಎಲ್ಲರೂ ಒಂದೇ ಜಯಂತಿ ಮಾಡಮ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಒಂದೇ ಮಾಡಮ್ ಅಂಥೇಳಿ ನಿರ್ಧಾರವನ್ನು ಮಾಡಿ ಈ ಜಯಂತ್ಯೋತ್ಸವದ ನಿರ್ಧಾರ ಏನು ಗೌರವ ಅಧ್ಯಕ್ಷ ಆಗಿ ಜಗದೇವಪ್ಪ ಅಂಕಲಿಗಿ ಮತ್ತು ಅಧ್ಯಕ್ಷರಾಗಿ ಲಿಂಗಪ್ಪ ಪ್ರಭುತ್ಕರ್ ಅವರಿಗೆ ಮತ್ತು ಕಾರ್ಯಾಧ್ಯಕ್ಷ ಆಗಿ ಅಶೋಕ್ ಗೌರಿ ಅವರಿಗೆ ನಾವು ಇವತ್ತು ಆಯ್ಕೆ ಮಾಡಿ 2 ಟೀಮಿಗೆ ಒಂದು ಮಾಡೀವಿ. ಏನು ಅಶೋಕ್ ಗೌರಿ ಮತ್ತು ಲಿಂಗಪ್ಪ ಪ್ರಭುತ್ಕರ್ ಟೀಮ್ ಇಬ್ಬರು ಒಂದಾಗಿ ಎಲ್ಲರೂ ಕೂಡಿ ಡಾಕ್ಟರ್ ಬಾಬಾ ಸಾಹೇಬ್ ಜಯಂತಿಯನ್ನು ಅದ್ಧೂರಿಯಾಗಿ ಮಾಡ್ತೀವಿ ಅನ್ನೋಂಥ ಮಾತು ಮೀಡಿಯಾದ ಮುಖಾಂತರ ನಾನು ಹೇಳೋಕ್ಕೆ ಬಯಸ್ತೀನಿ. ಅದಕ್ಕಾಗಿ ಇಬ್ಬರು ಏನದ ಅಣ್ಣ ತಮ್ಮಂದಿರ ಪಲ್ಲೆ ಇದ್ದು ಕಾರ್ಯಕ್ರಮ ಜಿಲ್ಲೆಯಾಗ ಮೀರಿಸುವಂಥ ಜಯಂತಿ ಮಾಡ್ತೀರಿ ಅನ್ನೋಂಥ ವಿಶ್ವಾಸವನ್ನು ಹೊಂದಿರ್ತೀನಿ ಅಂಥೇಳಿ ಏನು ಮಾತಾಡೋಕ್ಕೆ ನಮ್ಮ ಕಮಲಾಪುರ ತಾಲೂಕಿನ ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅನ್ಯಾಯಗಳಲ್ಲಿ ಒಂದು ಸಿಹಿ ಸುದ್ದಿ ಏನಪ್ಪ ಅಂದ್ರೆ, ನಾವು ಕಮಲಾಪುರ ತಾಲೂಕಿನಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು 2 ಟೀಮ್ಗಳನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನು ತಾವೆಲ್ಲ ನೋಡಿದಿರಿ. ಆದರೆ ಈ ಒಂದು ವಿಚಾರವನ್ನು ನೋಡಿ ಕಲಬುರಗಿಯ ಜಿಲ್ಲಾ ಮುಖಂಡರಾದಂಥ ಸೋದರ ರಾಜು ಕಪನೂರ್ ಅವರು ಮತ್ತು ಸೋದರ ಪ್ರಕಾಶ್ ಔರಾದ್ಕರ್ ಅವರು ಮತ್ತು ಸುಭಾಷ್ ಕೋರೆ ಅಣ್ಣನವರು ಮತ್ತು ನಮ್ಮ ಭೀಮಶಾ ಧರಿಯಣ್ಣವರು ಮತ್ತು ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದಂಥ ಜಗದಪ್ಪ ಅಣ್ಣ ಅಂಕಲಿಗಿ ಅವರು 5 ಜನ ಸೇರಿ ನಮ್ಮ 2 ಸಮಿತಿಯರನ್ನು ಒಂದು ಮಾಡಿ ಕಾರ್ಯಾಧ್ಯಕ್ಷರಾಗಿ ಅಶೋಕ್ ಕುಮಾರ್ ಗೌರಿಯನ್ನು ನಮ್ಮ ಸಮಿತಿಯಲ್ಲಿ ಮಾಡಿದ್ದಾರೆ. ನಾವು ಮತ್ತು ಏನು 2 ಸಮಿತಿಯರು ಈಗ ಒಂದೇ ಸಮಿತಿ ಆಗೇನಪ್ಪ ಅಂದರೆ ಕಮಲಾಪುರ ತಾಲೂಕಿನಲ್ಲಿ ತಮ್ಮ ಆಸೆಯಂತೆ ನಮಗೇನು ಅನೇಕ ಜನ ವೈಯಕ್ತಿಕವಾಗಿ ಫೋನ್ ಮಾಡಿ ಬ್ರದರ್ ನೀವೆಲ್ಲರೂ ಒಂದಾಗಬೇಕು, ಸಮಾಜದ ಕಟ್ಟಬೇಕು ಅಂತೇಳಿ ಭಾಳ ಜನ ವೈಯಕ್ತಿಕವಾಗಿ ಫೋನ್ ಮಾಡಿದಿರಿ. ತಮ್ಮ ಆಸೆಯಂತೆ ನಮ್ಮ ಜಿಲ್ಲಾ ಮುಖಂಡರು ಇವತ್ತು ನಮ್ಮೆಲ್ಲರೂ ಒಂದು ಮಾಡಿದ್ದಾರೆ. ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರಿಗೆ ಜೈ ಭೀಮ್ ಮಂದಿರ ಸಲ್ಲಿಸುತ್ತೇನೆ. ಇದು ಒಂದು ಒಳ್ಳೆಯ ಸುದ್ದಿ. ಯಾಕಪ್ಪ ಅಂತಾರೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸಮಾಜ ದಿನದಿಂದ ಚಿತ್ರಾಗ್ತಕ್ಕಂಥ ಒಂದು ಹಂತಕ್ಕೆ ಬಂದಿತ್ತು. ಅದಕ್ಕಾಗಿ ಅಣ್ಣವರು ನೇತೃತ್ವದಲ್ಲಿ ಒಂದು ನಾವೆಲ್ಲರೂ ಒಗ್ಗೂಡಿಸಿ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಒಂದು ಯಶಸ್ವಿ ಆಗಲು ಇವತ್ತು ತಳದಿನ ಹಾಕಿದ್ದಾರೆ. ಅದಕ್ಕಾಗಿ ನಾವು ವೈಯಕ್ತಿಕವಾಗಿ ರಾಜು ಅಣ್ಣನವರಿಗೆ ಮತ್ತು ಪ್ರಕಾಶ್ ಅಣ್ಣ ಅವರಿಗೆ ಮತ್ತು ಎಲ್ಲ ನಮ್ಮ ಹಿರಿಯ ಮುಖಂಡರಿಗೂ ಮತ್ತು ಕಮಲಾಪುರ ತಾಲೂಕಿನ ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮ ಆಸೆಯಂತೆ ಕಮಲಾಪುರದಲ್ಲಿ